ಬ್ರೇಕ್ ನಂತರ ಮತ್ತೆ ಸ್ವಾಗತ. ಸಿನಿ ಪ್ರೇಮಿಗಳಿಗೆ ಶುಕ್ರವಾರವೇ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಸರ್ಕಾರ. ಇವತ್ತಿನಿಂದಲೇ ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ದರ ಫಿಕ್ಸ್ ಆಗ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳ ವಸೂಲಿ ದಂಧೆಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕ್ತಾ ಇದೆ. ಇನ್ನು ಮುಂದೆ ಟಿಕೆಟ್ಗೆ 200 ರೂಪಾಯಿಗಿಂತ ಹೆಚ್ಚು ಹಣವನ್ನ ಪಡೆಯೋ ಹಾಗಿಲ್ಲ. ಮ್ಯಾಕ್ಸಿಮಮ್ ರೇಟ್ 200 ರೂಪಾಯಿ, ಗರಿಷ್ಠ 200 ರೂಪಾಯಿಯನ್ನ ರಾಜ್ಯ ಸರ್ಕಾರ ನಿಗದಿಪಡಿಸಿ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಸರ್ಕಾರದಿಂದ ಸಿನಿ ಪ್ರೇಮಿಗಳಿಗೆ ಗುಡ್ ನ್ಯೂಸ್. ರಾಜ್ಯ ಸರ್ಕಾರದ ಆದೇಶ ಇವತ್ತಿನಿಂದಲೇ ಜಾರಿ ಆಗ್ತಾ ಇದೆ. ಎಲ್ಲಾ ರೀತಿಯ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಗರಿಷ್ಠ ದರ 200 ರೂಪಾಯಿ ಈಗ ಫಿಕ್ಸ್ ಆಗಿರೋದು ಇವತ್ತಿನಿಂದಲೇ ಜಾರಿ ಆಗ್ತಾ ಇದೆ. ಈ ಮೂಲಕ ರಾಜ್ಯ ಸರ್ಕಾರ ಸಿನಿ ಪ್ರೇಮಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಿಜಕ್ಕೂ ಕೂಡ ಸಿನಿ ಪ್ರಿಯರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇಲ್ಲಿ ನಾವು ಒಂದೊಂದು ಸಿನಿಮಾಗೆ ಒಂದೊಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಒಂದೊಂದು ಸಿನಿಮಾಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಟಿಕೆಟ್ ರೇಟ್ ಇಡ್ತಾ ಇತ್ತು. ಸೊ ಅದೆಲ್ಲವೂ ಕೂಡ ಇನ್ನು ಮುಂದೆ ಹಾಗಾದ್ರೆ ಸಿನಿ ಪ್ರೇಮಿಗಳಿಗೆ ಇದರಿಂದಾಗಿ ಲಾಭ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕಿದಂತಾಗುತ್ತೆ. ಖಂಡಿತವಾಗೂ ಮಧು, ಇವತ್ತಿನಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ವೈಬ್ ಶುರುವಾಗ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾ ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಕಾರಣ ಕೇಳಿದಾಗ ಟಿಕೆಟ್ ರೇಟ್ ಜಾಸ್ತಿ ಇದೆ ಅನ್ನೋದು ಕೂಡ ಒಂದು ಕಾರಣ ಆಗಿತ್ತು. ಆದರೆ ಇವತ್ತಿನಿಂದ ಟಿಕೆಟ್ ರೇಟ್ ಕರ್ನಾಟಕದಲ್ಲಿ ಯಾವುದೇ ಚಿತ್ರಮಂದಿರ ಆಗಿರ್ಬೋದು ಅಥವಾ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ 200 ರೂಪಾಯಿ ಇರಬೇಕು ಅಂತೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಇವತ್ತಿನಿಂದ ಅಧಿಕೃತವಾಗಿ ಜಾರಿಗೆ ಬರಬೇಕು ಅಂತ ಹೇಳಿರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಸ್ಯಾಂಡ್ಲ್ವುಡ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಮಂದಿರಗಳಿದೆ, ಸಿನಿಮಾ ವೈಭವ ಜೋರಾಗಿ ಕಾಣಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಹೆಚ್ಚಿನ ಜನರು ಸಿನಿಮಾ ನೋಡೋದಕ್ಕೆ ಚಿತ್ರಮಂದಿರಕ್ಕೆ ಬರ್ಬಹುದು ಅನ್ಸುತ್ತೆ. ಅದೇ ಜೊತೆಗೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಕನ್ನಡ ಚಿತ್ರರಂಗದ ಒಂದು ಏನು ಕರ್ನಾಟಕ ಅನ್ನೋದಿತ್ತು, ಅದು ಏನು ಅರ್ನಿಂಗ್ಸಿಗೆ ಒಂದು ಹಬ್ ಆಗಿತ್ತು. ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಿದ್ರೆ ನಾವು ಕೋಟಿ ಹಣವನ್ನ ಮಾಡ್ಕೊಂಡು ಹೋಗಬಹುದು ಅನ್ನುವಂಥದ್ದು ಎಲ್ಲರೂ ಕೂಡ ಇದ್ರು. ಮತ್ತೆ ಆ ರೀತಿ ಹಣವನ್ನ ಕೊಳ್ಳೆ ಹೊಡೆದಂತ ಉದಾಹರಣೆಗಳು ಸಾಕಷ್ಟು ಇರುವಂಥದ್ದು. ಆದ್ರೆ ಬೇರೆ ರಾಜ್ಯಗಳಲ್ಲಿ ಟಿಕೆಟ್ ದರ ಏನು 200 ರೂಪಾಯಿ 150 ರೂಪಾಯಿ ಇದ್ರೆ, ಕರ್ನಾಟಕದಲ್ಲಿ ಮಾತ್ರ ಒಂದು ಟಿಕೆಟ್ ರೇಟ್ 500 ರಿಂದ 1000 ರೂಪಾಯಿವರೆಗೂ ಕೂಡ ಫಿಕ್ಸ್ ಆಗ್ತಾ ಇತ್ತು. ನೀವು ನೋಡ್ಬೋದು, ಉದಾಹರಣೆಯಾಗಿ ಇತ್ತೀಚೆಗೆ ಬಂದಂತ ರಜನಿಕಾಂತ್ ಅವರ ಕೂಲಿ ಸಿನಿಮಾದ ಟಿಕೆಟ್ ರೇಟ್ ಕರ್ನಾಟಕದಲ್ಲಿ 2000 ರೂಪಾಯಿಗೆ ರೀಚ್ ಆಗಿತ್ತು. ಆದ್ರೆ ಆ ಸಿನಿಮಾ ನೋಡೋದಕ್ಕೆ ಅಷ್ಟು ದುಡ್ಡಿದ್ರು ಕೂಡ ಹೋದಂತ ಜನರು ಸಾಕಷ್ಟು ಜನ ಕರ್ನಾಟಕದಲ್ಲಿ ಇದ್ದಾರೆ. ಹಾಗಾಗಿ ಕರ್ನಾಟಕವನ್ನ ಒಂದು ರೀತಿಯಾಗಿ ಟಿಕೆಟ್ ಸಿನಿಮಾ ಮಂದಿ ಈ ಒಂದು ದುಡ್ಡು ಮಾಡುವಂತ ಹಬ್ಬನ್ನ ಮಾಡ್ಕೊಂಡಿದ್ರು. ಆದ್ರೆ ಇನ್ನು ಮುಂದೆ ಯಾವ ಲ್ಯಾಂಗ್ವೇಜ್ ನ ಸಿನಿಮಾಗಳು ಬಂದರೂ ಕೂಡ ಕರ್ನಾಟಕದಲ್ಲಿ ಅದರ ಟಿಕೆಟ್ ರೇಟ್ 200 ರೂಪಾಯಿ ಮಾತ್ರ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಿನ ಟಿಕೆಟ್ ರೇಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೆ 75 ಸೀಟ್ಗಳು ಇರುವಂತ ಚಿತ್ರಮಂದಿರಗಳಿಗೆ ವಿನಾಯಿತಿಯನ್ನ ಕೊಡಲಾಗಿದೆ. 75 ಸೀಟ್ಗಳಿರುವಂತ ಚಿತ್ರಮಂದಿರಗಳಲ್ಲಿ 200 ರೂಪಾಯಿಗೂ ಹೆಚ್ಚಿನ ಟಿಕೆಟ್ ರೇಟ್ ಅನ್ನ ಇಟ್ಕೊಳ್ಬಹುದು. ಆದ್ರೆ ಬೇರೆ ಚಿತ್ರಮಂದಿರಗಳೇನು ಬರುತ್ತೆ, 400 ಸೀಟ್ಗಳು 500 ಸೀಟ್ಗಳು ಇರುವಂತ ಚಿತ್ರಮಂದಿರಗಳೇನು ಬರುತ್ತೆ ಅಥವಾ ಮಲ್ಟಿಪ್ಲೆಕ್ಸ್ ಅಂತ ಏನು ಬರುತ್ತೆ, ಅಲ್ಲಿ 200 ರೂಪಾಯಿ ಟಿಕೆಟ್ ನ ನಿಗದಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅದಕ್ಕಿಂತ ಹೆಚ್ಚಿನ ರೇಟ್ ಅನ್ನ ಫಿಕ್ಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು. ನಾನಿವತ್ತು ಬೆಂಗಳೂರಿನ ಗಾಂಧಿನಗರದಲ್ಲಿರುವಂತಹ ತ್ರಿವೇಣಿ ಚಿತ್ರಮಂದಿರದ ಬಳಿ ಇದ್ದೀನಿ. ಇಲ್ಲೊಂದಿಷ್ಟು ಜನ ಸಿನಿಮಾ ಪ್ರೇಕ್ಷಕರಿದ್ದಾರೆ, ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ಒಂದು ಆದೇಶ ಹೊರಡಿಸಿರೋದು ನಿಜಕ್ಕೂ ಖುಷಿಯಾಗಿದೆ ಸರ್ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ರಾಜ್ಯ ಸರ್ಕಾರ 200 ರೂಪಾಯಿ ಟಿಕೆಟ್ ರೇಟ್ ಅನ್ನ ನಿಗದಿ ಮಾಡಿದೆ, ನೀವೇನು ಹೇಳ್ತೀರಿ ಒಬ್ರು ಆಡಿಯನ್ಸ್ ಆಗಿ? ಸರ್, ಆ್ಯಕ್ಚುಲಿ ಇವಾಗ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಂದು ಒಂದು ಮೂವಿ ನೋಡಬೇಕಂದ್ರೆ 1000 ರೂಪಾಯಿ 2000 ರೂಪಾಯಿ ಟಿಕೆಟ್ ಅಂದರೆ ನೋಡೋದು ತುಂಬ ಕಷ್ಟ ಸರ್. ಅವ್ರದ್ದು ಸಾವಿರ ಡಿಪ್ರೆಷನ್ಲಿ ಇರ್ತಾರೆ. ತಿಂಗಳಿಗೆ ಬಜೆಟಲ್ಲಿ ಅವ್ರ ಲೈಫ್ ನಡೀತಾ ಇರುತ್ತೆ. ಬಟ್ ಏನೋ ಒಂದು ಡಿಪ್ರೆಷನ್ ಕೂಲ್ ಮಾಡೋಣ ಅಂತ ಒಂದು 2 ಅವರ್ 2 ಅವರ್ಸ್ ಇಲ್ಲಿ ಬಂದು ಸಿನಿಮಾ ನೋಡಿ ಏನೋ ಒಂದು ಹ್ಯಾಪಿನೆಸ್ ಮಾಡೋಣ ಅಂತ ಬರ್ತಾರೆ. ಬಟ್ ಏನಂದರೆ 1000 ರೂಪಾಯಿ ಪಾಪ್ಕಾರ್ನ್ ತೊಗೊಂಡ್ರೆ 50 100 200 ಚಿಕ್ಕ ಮಕ್ಕಳು ಕರ್ಕೊಂಬರ್ತಾರೆ. ಮಕ್ಳು ಏನಾರ ತಿನ್ನೋಕ್ಕೆ ಕೇಳಿದ್ರೆ ಅಲ್ಲಿ ಅದು ಜಾಸ್ತಿ ರೇಟು, ಮತ್ತು ಟಿಕೆಟ್ ಜಾಸ್ತಿ ರೇಟ್ ಅಂದರೆ ತುಂಬ ಕಷ್ಟ ಸರ್. ಸಿನಿಮಾ ಬಂದು ನೋಡೋಕ್ಕೆ ನಮ್ಮ ಥರ ಮಿಡಿಲ್ ಕ್ಲಾಸ್ ಅವರೆಲ್ಲ ತುಂಬ ಕಷ್ಟ ನೋಡೋಕ್ಕೆ ಬರೋದು. ಸಿನಿಮಾ ನೋಡೋಕ್ಕೆ ಕಷ್ಟ ಆಗುತ್ತೆ ಸರ್. ಈಗ ಟಿಕೆಟ್ ರೇಟ್ 200 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಈಗ ಹೆಂಗೆ ಅನ್ಸುತ್ತೆ ನಿಮ್ಮ ಥಿಯೇಟ್ರಿಗೆ ಜನ ಬರ್ಬೋದು ಅಂತ ಅನ್ಸುತ್ತಾ? ತುಂಬ ಖುಷಿ ಸರ್. 200 ರೂಪಾಯಿ ಟಿಕೆಟ್ ಅಂದರೆ ತುಂಬ ಖುಷಿ. ಇನ್ನೂ 100 ರೂಪಾಯಿ ಮಾಡಿದ್ರೂ ತುಂಬ ಖುಷಿನೇ ಪಬ್ಲಿಕ್. ಯಾಕಂದರೆ ಇವಾಗ 200 ರೂಪಾಯಿ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೊಂದು ನಮ್ಮ ಇವಾಗ ಕಣ್ಮುಂದೆ ನೋಡ್ತೀವಿ ಎಷ್ಟೋ ಜನ ಒಂದು 200 ರೂಪಾಯಿಗೆ ಎಷ್ಟೋ ಕಷ್ಟಪಡ್ತಾರೋ, ಓಡ್ತಾ ಇದ್ದಾರೋ, ಲೈಫ್ ಲಾಂಗ್ ಓಡ್ತಾ ಇದ್ದಾರೋ. ಅವ್ರಿಗೆ ಇನ್ನೂ ಕಮ್ಮಿ ಮಾಡಿದ್ರೂ ಒಂದು ಫುಲ್ ಖುಷಿ ಆಗ್ತಾರೆ ಪಬ್ಲಿಕ್ಗೆ. ಪರಭಾಷೆಯಲ್ಲಿ ಸಿನಿಮಾ ಬಂದಾಗ 1000 1500 ರೂಪಾಯಿ ಟಿಕೆಟ್ ರೇಟ್ ಇರ್ತಾ ಇತ್ತು. ಆದರೆ ಇನ್ನು ಮುಂದೆ 200 ರೂಪಾಯಿ ಮಾತ್ರ ಇರಬೇಕು. ನೀವೇನು ಹೇಳ್ತೀರಿ, ಸ್ವಾಗತ ಮಾಡ್ತೀರಿ ಹೇಗೆ? ಸರ್, ಇದನ್ನು 100% ಸ್ವಾಗತ ಮಾಡ್ತೀವಿ. ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾ ಉಳಿಬೇಕು, ಕನ್ನಡ ಶಾಶ್ವತವಾಗಿ ಉಳಿಬೇಕು. ಇಲ್ಲಿ ಸಿನಿಮಾ ನೋಡೋಂಥವ್ರೆಲ್ಲ ಮಿಡ್ಲ್ ಕ್ಲಾಸ್ ಜನ ಸರ್. ಕಷ್ಟಪಟ್ಕೊಂಡು ಕೂಲಿ ಮಾಡೋರು, ಅಲ್ಲೆಲ್ಲ ಗಾರೆ ಕೆಲಸಕ್ಕೆ ಹೋಗೋರು, ಎಲ್ಲ ಆಟೋ ಡ್ರೈವರ್ಗಳು, ಚಾಲಕರು,
ಇಂಥವರೇ ಬಂದು ಸಿನಿಮಾ ನೋಡೋದು. ಯಾಕೆಂದರೆ ಕಮ್ಮಿ ದರದಲ್ಲಿದ್ದರೆ ಜನನೂ ಬರ್ತಾರೆ. ಆಮೇಲೆ ಇನ್ನೊಂದು ಏನಂದರೆ ಸರ್, ಪರಭಾಷೆ ಸಿನಿಮಾಗಳಿಗೆ ನಾವು ಜನಗಳು ಕಮ್ಮಿ ಇದು ಮಾಡಬೇಕು. ಯಾಕಂದರೆ ಕನ್ನಡ ಸಿನಿಮಾಗಳನ್ನ ಫಸ್ಟ್ ನೋಡ್ಬೇಕು ಸರ್. ನಾವು ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು. ಯಾವುದೋ ಪರಭಾಷೆ ಸಿನಿಮಾನ ತೊಗೊಂಡು ಬಂದು ಇಲ್ಲಿ 500, 1000, 10,000 ಕೊಟ್ಟು ಟಿಕೆಟ್ನ ನೋಡೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ ಸರ್. ಪರಭಾಷೆ ಸಿನಿಮಾ ಬೆಳೀತದೆ. ಇದೊಂದು ಒಳ್ಳೆಯ ಕೆಲಸ ಸರ್ ಇದು. ಈ ರೀತಿಯಾಗಿ ಇಲ್ಲಿರುವಂತ ಆಡಿಯನ್ಸ್ ಅಂದ್ರೆ ಚಿತ್ರಮಂದಿರಕ್ಕೆ ಬಂದಂತ ಒಂದಿಷ್ಟು ಆಡಿಯನ್ಸ್ ರಾಜ್ಯ ಸರ್ಕಾರದ ಆದೇಶವನ್ನ ಹೊಗಳ್ತಾ ಇರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.